Good morning, students. Today's topic is seed. In angiosperms, the seed is the final product of sexual reproduction. Seed is the final product of sexual reproduction. First point. Seeds are formed inside the fruits. Inside the fruits, we have to observe seeds. A seed consists seed coat, cotyledons, and an embryo axis. ಒಂದು ಸೀಡ್ ನ ಅಬ್ಸರ್ವ್ ಮಾಡ್ತಿದ್ದೀರಾ ಅಂದ್ರೆ ಆ ಸೀಡ್ ಅಲ್ಲಿ ನಾವು ಮೇನ್ ಆಗಿ ನೋಡುವಂತ ಕ್ಯಾರೆಕ್ಟರ್ಸ್ ಏನೇನು ಅಂದ್ರೆ ಒಂದು ಸೀಡ್ ಕೋಟ್ ಔಟರ್ ರೀಜನ್ಸ್ ಅಲ್ಲಿ ಪ್ರೆಸೆಂಟ್ ಇದೆ. ದೇ ಕಂಟೈನ್ ಕಾಟಿಲಿಡನ್ಸ್ ಅಂಡ್ ಆನ್ ಎಂಬ್ರಿಯೋ ಆಕ್ಸಿಸ್ ವಿಚ್ ಆರ್ ಪ್ರೆಸೆಂಟ್ ಇನ್ ಯಾವುದರಲ್ಲಿ ಪ್ರೆಸೆಂಟ್ ಇದೆ ಸೀಡ್ ಅಲ್ಲಿ ಏನಾಗುತ್ತೆ ಪ್ರೆಸೆಂಟ್ ಇದೆ. ಮೆಚೂರ್ ಸೀಡ್ಸ್ ಮೇ ಬಿ ಡಿವೈಡೆಡ್ ಇಂಟು ಒನ್ ಈಸ್ ನಾನ್ ಆಲ್ಬ್ಯುಮಿನಸ್ ಅಂಡ್ ಸೆಕೆಂಡ್ ಒನ್ ಈಸ್ ಆಲ್ಬ್ಯುಮಿನಸ್ ಸೀಡ್ಸ್ ಆಗಿ ಏನ್ ಮಾಡ್ತೀವಿ ಡಿವೈಡ್ ಮಾಡ್ತೀವಿ. Mature seeds which is divided into two types. One is non-albuminous and second one is albuminous seeds again marti divide martivi. Non-albuminous seeds and kudle. In non-albuminous seed na definition nodi have no residual endosperm as it is completely consumed during embryo development. Andre there is no endosperm. The endosperm is completely consumed during embryonic development. ಎಂಬ್ರಿಯೋ ತಾನು ಡೆವಲಪ್ ಆಗುವಂತ ಟೈಮಲ್ಲಿ ಏನ್ ಮಾಡುತ್ತೆ ಕಂಪ್ಲೀಟ್ ಆಗಿ ಎಂಡೋಸ್ಪರ್ಮ್ ನ ಏನ್ ಮಾಡುತ್ತೆ ಕನ್ಸ್ಯೂಮ್ ಮಾಡ್ಕೊಳ್ಳುತ್ತೆ. ಆ ತರದ ಸೀಡ್ಸ್ ಗೆ ನಾವೇನಂತ ಕರಿತೀವಿ ಅಂದ್ರೆ ನಾನ್ ಆಲ್ಬ್ಯುಮಿನಸ್ ಸೀಡ್ಸ್ ಅಂತ ಹೇಳಿ ಕರಿತೀವಿ. ಇನ್ನೊಂದು ಪಾಯಿಂಟ್ ನೀವು ನೆನ್ಪಿಟ್ಕೋಬೇಕು, ಎಂಡೋಸ್ಪರ್ಮ್ ಅಂದ ಕೂಡಲೇ ದೇ ಆರ್ ಫಾರ್ಮ್ಡ್ ಬೈ PEN ಪ್ರೈಮರಿ ಎಂಡೋಸ್ಪರ್ಮ್ ನ್ಯೂಕ್ಲಿಯಸ್ ಇಂದ ಏನಾಗಿರುತ್ತೆ ಫಾರ್ಮೇಶನ್ ಆಗಿರುತ್ತೆ. ಅದರಿಂದ ಏನಾಯ್ತು ಎಂಡೋಸ್ಪರ್ಮ್ ಫಾರ್ಮೇಶನ್ ಆಗಿದೆ. ಕೆಲವೊಂದು ಸೀಡ್ಸ್ ಅಲ್ಲಿ ಏನಾಗುತ್ತೆ endosperm is completely utilized during embryonic development. That seeds are considered as non-albuminous seeds ಅಂತೇಳಿ ಕರಿತೀವಿ. ಎಕ್ಸಾಂಪಲ್ ಆರ್ ಪಿ ಗ್ರೌಂಡ್ನಟ್. ಇದೇ ತರ ನಂಬರ್ ಆಫ್ ಎಕ್ಸಾಂಪಲ್ಸ್ ನಾವೇನ್ ಮಾಡಬಹುದು ಇಂಡಿಕೇಟ್ ಮಾಡಬಹುದು. ಇದು ಫಸ್ಟ್ ಒನ್ ಆಯ್ತು. ಸೆಕೆಂಡ್ ಒನ್ ಆಲ್ಬ್ಯುಮಿನಸ್ ಸೀಡ್ಸ್ ಅಂತೇಳಿ ಕರಿತೀವಿ. ಆಲ್ಬ್ಯುಮಿನಸ್ ಸೀಡ್ಸ್ ಅಂದ್ರೆ ರಿಟೈನ್ ಎ ಪಾರ್ಟ್ ಆಫ್ ಎಂಡೋಸ್ಪರ್ಮ್. ಇದ್ರಲ್ಲಿ ಏನಾಗುತ್ತೆ ಕಂಪ್ಲೀಟ್ ಆಗಿ ಎಂಡೋಸ್ಪರ್ಮ್ ಕನ್ಸ್ಯೂಮ್ ಆಗಲ್ಲ. ದಿ ಎಂಡೋಸ್ಪರ್ಮ್ ಆರ್ is not completely used up during embryo development. Embryo development time ಅಲ್ಲಿ ಏನಾಗುತ್ತೆ endosperm is not completely utilized. Some quantity of endosperm ಏನಾಗುತ್ತೆ ಪ್ರೆಸೆಂಟ್ ಇರುತ್ತೆ. That one is considered as albuminous seeds ಅಂತೇಳಿ ಕರಿತೀವಿ. ಓಕೆ, ಎಕ್ಸಾಂಪಲ್ ಆರ್ wheat, maize, barley, castor, sunflower ಆರ್ ಎಕ್ಸಾಂಪಲ್ ಫಾರ್ ಆಲ್ಬ್ಯುಮಿನಸ್ ಸೀಡ್ಸ್ ನಾವೇನ್ ಮಾಡ್ತೀವಿ ಎಕ್ಸಾಂಪಲ್ ಆಗಿ ಇಂಡಿಕೇಟ್ ಮಾಡ್ತೀವಿ. ಈಗ ಟೂ ಟೈಪ್ಸ್ ಆಯ್ತು. ಒಂದು ನಾನ್ ಆಲ್ಬ್ಯುಮಿನಸ್ ಅಂಡ್ ಸೆಕೆಂಡ್ ಒನ್ ಇಸ್ ಆಲ್ಬ್ಯುಮಿನಸ್ ಸೀಡ್ಸ್ ವಿತ್ ಆನ್ ಎಕ್ಸಾಂಪಲ್. ನೆಕ್ಸ್ಟ್ ಒನ್ ನೋಡಿ, ದಟ್ ಈಸ್ ಪೆರಿಸ್ಪರ್ಮ್ ಅಂತ ಹೆಡ್ಡಿಂಗ್ ಹಾಕೊಂಡಿದ್ದೀರಾ. ಹೆಡ್ಡಿಂಗ್ ಇಸ್ ಪೆರಿಸ್ಪರ್ಮ್. ಪೆರಿಸ್ಪರ್ಮ್ ಅಲ್ಲಿ ನಾವು ನೋಡುವಂತ ಎರಡು ಬೆಸ್ಟ್ ಎಕ್ಸಾಂಪಲ್ ಅಂದ್ರೆ ಒನ್ ಇಸ್ ಬ್ಲಾಕ್ ಪೆಪ್ಪರ್ ಅಂಡ್ ಬೀಟ್ ಆರ್ ದಿ ಎಕ್ಸಾಂಪಲ್ ಫಾರ್ ಪೆರಿಸ್ಪರ್ಮಿಂಗ್ ನಾವೇನ್ ಮಾಡ್ತೀವಿ ಎಕ್ಸಾಂಪಲ್ ಆಗಿ ನಾವೇನ್ ಮಾಡ್ತೀವಿ ಇಂಡಿಕೇಟ್ ಮಾಡ್ತೀವಿ. ಈಗ ಪೆರಿಸ್ಪರ್ಮ್ ಅಂದ ಕೂಡಲೇ ಇಲ್ಲಿ ಈ ಡಯಾಗ್ರಾಮ್ ನಿಮಗೆ ನೆನಪಿರ್ಬೋದು. ದಿ ಸ್ಟ್ರಕ್ಚರ್ ಆಫ್ ಮೆಗಾಸ್ಪೊರಾಂಜಿಯಂ ಅಂತೇಳಿ ಕರಿತೀವಿ. ಇದರಲ್ಲಿ ಎಲ್ಲ ಲೇಬಲಿಂಗ್ ನಿಮ್ದಿದೆ. ಇಲ್ಲಿ ನಿಮಗೆ ಬೇಕಾಗಿರೋದು ಇಲ್ಲಿ ಕಾಣಿಸ್ತಿರುವಂತ ಕಂಟೆಂಟ್. ಇದನ್ನ ನಾವೇನಂತೀವಿ ಅಂದ್ರೆ ನ್ಯೂಸೆಲ್ಲಸ್ ಅಂತೇಳಿ ಕರಿತೀವಿ. ನೆನಪಿರ್ಬೋದು ನಿಮಗೆ ಮೆಗಾಸ್ಪೊರಾಂಜಿಯಂ ಅಥವಾ ಓವ್ಯೂಲ್ ಅಲ್ಲಿ ನೋಡುವಂತ ಒಂದು ಕ್ಯಾರೆಕ್ಟರ್ ದಟ್ ಈಸ್ ದಿ ನ್ಯೂಸೆಲ್ಲಸ್ ಅಂತೇಳಿ ಕರಿತೀವಿ. ಇಲ್ಲಿ ನೋಡ್ಕೊಳ್ಳಿ, ದಿಸ್ ಒನ್ ಇಸ್ ದಿ ನ್ಯೂಸೆಲ್ಲಸ್. ಕೆಲವೊಂದರಲ್ಲಿ in some seeds such as black pepper and beet, remains of nucellus are also persistent. This residual persistent nucellus is the perisperm. ಕೆಲವೊಂದು ಸೀಡ್ಸ್ ಅಲ್ಲಿ ಏನಾಗುತ್ತೆ ನ್ಯೂಸೆಲ್ಲಸ್ ಉಳ್ಕೊಳ್ಳುತ್ತೆ. ನ್ಯೂಸೆಲ್ಲಸ್ is persist. That type of seed is considered as perisperm ಅಂತೇಳಿ ಕರಿತೀವಿ. ಓಕೆ, ಇಲ್ಲಿ ನೋಡಿ ಎಂಡೋಸ್ಪರ್ಮು ಕಂಪ್ಲೀಟ್ ಆಗಿ ಯುಟಿಲೈಸ್ ಆಯಿತು ಎಂಬ್ರಿಯೋ ಡೆವಲಪ್ಮೆಂಟ್ ಟೈಮ್ ಅಲ್ಲಿ ನಾನ್ ಆಲ್ಬ್ಯುಮಿನಸ್. ಸಮ್ ಕ್ವಾಂಟಿಟಿ ಆಫ್ ಎಂಡೋಸ್ಪರ್ಮು ಉಳ್ಕೊಂಡಿದೆ ಎಂಬ್ರಿಯೋನಿಕ್ ಡೆವಲಪ್ಮೆಂಟ್ ಟೈಮ್ ಅಲ್ಲಿ ಆಲ್ಬ್ಯುಮಿನಸ್ ಸೀಡ್. ಇನ್ನ ಕೆಲವೊಂದು ಸೀಡ್ ಅಲ್ಲಿ ಏನಾಗುತ್ತೆ ನ್ಯೂಸೆಲ್ಲಸ್ ಪರ್ಸಿಸ್ಟ್ ಆಗಿ ಉಳ್ಕೊಳ್ಳುತ್ತೆ. ನಾನು ಡಯಾಗ್ರಾಮ್ ನಿಮ್ಗೆ ತೋರಿಸ್ತೆ ನ್ಯೂಸೆಲ್ಲಸ್ ಎಲ್ಲಿರುತ್ತೆ ಅಂತ. ನ್ಯೂಸೆಲ್ಲಸ್ ಸೀಡ್ ಒಳಗೆ ಪರ್ಸಿಸ್ಟ್ ಆಗಿ ಉಳ್ಕೊಂಡಿದೆ ಅಂದ್ರೆ ದಟ್ ಸೀಡ್ ಈಸ್ ಕನ್ಸಿಡರ್ಡ್ ಆಸ್ ಪೆರಿಸ್ಪರ್ಮ್ ಅಂತೇಳಿ ಕರಿತೀವಿ. ಎಕ್ಸಾಂಪಲ್ ಇಸ್ ದಿ ಬೆಸ್ಟ್ ಎಕ್ಸಾಂಪಲ್ ಇಸ್ ಬ್ಲಾಕ್ ಪೆಪ್ಪರ್. ಇದು ನಾವು ಸೀಡ್ ಅಲ್ಲಿ ನೋಡುವಂತ ಟೈಪ್ಸ್. ನೆಕ್ಸ್ಟ್ ಅದೇ ತರ ಪಾಯಿಂಟ್ ನ ಕಂಟಿನ್ಯೂ ಮಾಡ್ತೀವಿ ಅಂದ್ರೆ ಇಂಟೆಗ್ಯುಮೆಂಟ್ಸ್. ಅಗೇನ್ ಡಯಾಗ್ರಾಮ್ ನೋಡಿ, ಇಲ್ಲಿ ಈ ಡಯಾಗ್ರಾಮ್ ಅಲ್ಲಿ ನೆನಪಿರ್ಬೋದು ನಿಮಗೆ
ಔಟರ್ ಇಂಟೆಗ್ಯುಮೆಂಟ್ ಇನ್ನರ್ ಇಂಟೆಗ್ಯುಮೆಂಟ್ ಅಂತ ಇಂಡಿಕೇಟ್ ಮಾಡಿದ್ದೀರಾ. ಔಟರ್ ಇಂಟೆಗ್ಯುಮೆಂಟ್ ಅಂಡ್ ಇನ್ನರ್ ಇಂಟೆಗ್ಯುಮೆಂಟ್ ಅಂತೇಳಿ ಇಂಡಿಕೇಟ್ ಮಾಡಿದ್ದೀರಾ. ಯಾವಾಗ ಸೀಡ್ ಮೆಚ್ಯೂರ್ ಆಗುತ್ತೆ, ಈ ಇಂಟೆಗ್ಯುಮೆಂಟ್ಸ್ ಏನಾಗುತ್ತೆ ಅಂದ್ರೆ ಇಲ್ಲಿ ನೋಡಿ ಪಾಯಿಂಟ್ ಇದೆ. ಇಂಟೆಗ್ಯುಮೆಂಟ್ಸ್ ಆಫ್ ಓವ್ಯೂಲ್ ಫಾರ್ಮ್ ಸೀಡ್ ಕೋಟ್. ಅಲ್ಲೇನು ನೀವೀಗ ಲೇಯರ್ಸ್ ನೋಡಿದ್ರಲ್ಲ ಇಂಟೆಗ್ಯುಮೆಂಟ್ಸ್ ಆಫ್ ಓವ್ಯೂಲ್ ಫಾರ್ಮ್ ಸೀಡ್ ಕೋಟ್ ಆಗಿ ಏನಾಗುತ್ತೆ, ಇಂಟೆಗ್ಯುಮೆಂಟ್ ಕನ್ವರ್ಟ್ ಆಗುತ್ತೆ. ಯಾವ ತರ ಅಂದ್ರೆ ಔಟರ್ ಇಂಟೆಗ್ಯುಮೆಂಟ್ ಫಾರ್ಮ್ ಟೆಸ್ಟಾ. ಔಟರ್ ಇಂಟೆಗ್ಯುಮೆಂಟ್ ಏನ ಕನ್ವರ್ಟ್ ಆಯಿತು, ಟೆಸ್ಟಾ ಆಗಿ ಕನ್ವರ್ಟ್ ಆಯಿತು. ಅಂಡ್ ದಿ ಇನ್ನರ್ ಇಂಟೆಗ್ಯುಮೆಂಟ್ ಇಸ್ ಕನ್ವರ್ಟೆಡ್ ಇಂಟು ಟೆಗ್ಮೆನ್ ಆಗಿ ಏನಾಗುತ್ತೆ, ಕನ್ವರ್ಟ್ ಆಗುತ್ತೆ. ದಿಸ್ ಇಸ್ ಅಬೌಟ್ ದಿ ಇಂಟೆಗ್ಯುಮೆಂಟ್ಸ್. ಇಲ್ಲಿ ನೋಡಿ ಇಂಟೆಗ್ಯುಮೆಂಟ್ಸ್ ಏನಾಗುತ್ತೆ ಅಂದ್ರೆ ಸೀಡ್ ಕೋಟ್ ಆಗಿ ಕನ್ವರ್ಟ್ ಆಗುತ್ತೆ. ಸೀಡ್ ಕೋಟ್ ಆಗ್ಬೇಕಾದ್ರೆ ಔಟರ್ ಇಂಟೆಗ್ಯುಮೆಂಟ್ ಫಾರ್ಮ್ ಟೆಸ್ಟಾ ಅಂಡ್ ಇನ್ನರ್ ಇಂಟೆಗ್ಯುಮೆಂಟ್ ಫಾರ್ಮ್ ಟೆಗ್ಮೆನ್ ಆಗಿ ಏನಾಗುತ್ತೆ, ಉಳ್ಕೊಳ್ಳುತ್ತೆ. ಅಥವಾ ಟೆಗ್ಮೆನ್ ಆಗಿ ಏನಾಗುತ್ತೆ, ಡೆವಲಪ್ ಆಗುತ್ತೆ. ಇದು ಇಂಟೆಗ್ಯುಮೆಂಟ್ಸ್ ಆಯ್ತು. ಅಂದ್ರೆ ಸೀಡ್ ಕೋಟ್ ಯಾವ ತರ ಫಾರ್ಮೇಶನ್ ಆಯ್ತು, ಸೀಡ್ ಕೋಟ್ ಬಂದಿರೋದು ಇಂಟೆಗ್ಯುಮೆಂಟ್ಸ್ ಇಂದ ಫಾರ್ಮೇಶನ್ ಆಗಿದೆ. ನೆಕ್ಸ್ಟ್ ಒನ್ ನಿಮ್ಗೆ ನೆನಪಿರ್ಬೋದು, 2 ಎಂಡ್ ಅಂತ ಇಂಡಿಕೇಟ್ ಮಾಡಿದ್ವಿ, ಮೈಕ್ರೋಪೈಲ್ ಮತ್ತೆ ಚಲಾಸಲ್ ಎಂಡ್. ಓಕೆ, ಅದರಲ್ಲಿ ಮೈಕ್ರೋಪೈಲ್ ಅಂತ ಹೇಳಿದ್ವಿ, ಅಂದ್ರೆ ಅಲ್ಲಿ ಇಂಟೆಗ್ಯುಮೆಂಟ್ಸ್ ಇರೋದಿಲ್ಲ. ಓಕೆ, ದಟ್ ಮೈಕ್ರೋಪೈಲ್ ರಿಮೈನ್ಸ್ ಆಸ್ ಎ ಸ್ಮಾಲ್ ಪೋರ್ ಇನ್ ದಿ ಸೀಡ್ ಕೋಟ್. ಮೈಕ್ರೋಪೈಲು ಸೀಡ್ ಕೋಟ್ ಅಲ್ಲಿ ಏನಾಗುತ್ತೆ, ಅದೇ ತರ ಸ್ಮಾಲ್ ಪೋರ್ ಆಗಿ ಏನಾಗುತ್ತೆ, ಉಳ್ಕೊಳ್ಳುತ್ತೆ. ಇದು ಸಹ ಇಂಪಾರ್ಟೆಂಟ್ ಪಾಯಿಂಟ್. ಮೈಕ್ರೋಪೈಲ್ ರಿಮೈನ್ಸ್ ಆಸ್ ಎ ಸ್ಮಾಲ್ ಪೋರ್ ಇನ್ ದಿ ಸೀಡ್ ಕೋಟ್ ಅಲ್ಲಿ ಏನಾಗುತ್ತೆ, ಉಳ್ಕೊಳ್ಳುತ್ತೆ. ಓಕೆ, ನೀವು ಡಯಾಗ್ರಾಮ್ ಅಲ್ಲಿ ಅರ್ಥ ಮಾಡ್ಕೊಳ್ತೀರಾ ಅಂದ್ರೆ ಇಲ್ಲಿ ನಿಮಗೆ ನೋಡಿ ಕಾಣಿಸ್ತಾ ಇದೆ ಮೈಕ್ರೋಪೈಲ್. ಇದು ದಿಸ್ ಒನ್ ಇಸ್ ದಿ ಮೈಕ್ರೋಪೈಲ್. ಈಗ ಇಂಟೆಗ್ಯುಮೆಂಟ್ ಬಗ್ಗೆ ತಿಳ್ಕೊಂಡಾಯ್ತು. ಈ ಇಂಟೆಗ್ಯುಮೆಂಟ್ ಏನಾಯ್ತು, ಸೀಡ್ ಕೋಟ್ ಆಗಿ ಕನ್ವರ್ಟ್ ಆಯ್ತು. ಅದೇ ತರ ಅಗೇನ್ ಸೀಡ್ ಕೋಟ್ ಅಲ್ಲಿ ಏನಾಗುತ್ತೆ, ಮೈಕ್ರೋಪೈಲು. ಇಲ್ಲಿ ನೋಡಿ ಪಾಯಿಂಟ್ ಇದೆ, ಮೈಕ್ರೋಪೈಲ್ ರಿಮೈನ್ಸ್ ಆಸ್ ಎ ಸ್ಮಾಲ್ ಪೋರ್ ಇನ್ ದಿ ಸೀಡ್ ಕೋಟ್ ಅಲ್ಲಿ ಉಳ್ಕೊಳ್ಳುತ್ತೆ. ಓಕೆ, ಇದು ಒಂದು ಪಾಯಿಂಟ್. ನೆಕ್ಸ್ಟ್ ಪಾಯಿಂಟ್ ನೋಡಿದರೆ, ವೆನ್ ದಿ ಸೀಡ್ ಮೆಚ್ಯೂರ್ಸ್ ಇಟ್ಸ್ ವಾಟರ್ ಕಂಟೆಂಟ್ ಈಸ್ ರೆಡ್ಯೂಸ್ಡ್. ಸೀಡ್ ಯಾವಾಗ ಮೆಚ್ಯೂರ್ ಆಗಕ್ಕೆ ಮೆಚ್ಯೂರೇಷನ್ ಬಿಗಿನ್ ಮಾಡುತ್ತೆ, ದಿ ವಾಟರ್ ಕಂಟೆಂಟ್ ಈಸ್ ರೆಡ್ಯೂಸ್ಡ್ ಅಂಡ್ ಸೀಡ್ ಬಿಕಮ್ ರಿಲೇಟಿವ್ಲಿ ಡ್ರೈ. ಗ್ರಾಜುವಲ್ ಆಗಿ ಏನಾಗುತ್ತೆ, ಡ್ರೈ ಆಗಕ್ಕೆ ಶುರುವಾಗುತ್ತೆ. ಯಾವಾಗ ಈ ಪ್ರೋಸೆಸ್ ಬಿಗಿನ್ ಆಗುತ್ತೆ, ಮೆಟಬಾಲಿಕಲ್ ಆಕ್ಟಿವಿಟಿ ಸ್ಲೋ ಡೌನ್. ಸೀಡ್ ಏನಾಗುತ್ತೆ, ಮೆಟಬಾಲಿಕಲ್ ಆಕ್ಟಿವಿಟಿ ಏನಾಗುತ್ತೆ, ಸ್ಲೋ ಡೌನ್ ಆಗಕ್ಕೆ ಶುರುವಾಗುತ್ತೆ. ಅಂಡ್ ರೀಚಸ್ ದಿ ಸ್ಟೇಟ್ ಆಫ್ ಇನ್ಆಕ್ಟಿವಿಟಿ. ದಟ್ ಒನ್ ಈಸ್ ಕನ್ಸಿಡರ್ ಆಸ್ ಡಾರ್ಮೆನ್ಸಿ ಅಂತೇಳಿ ಕರಿತೀವಿ. ನಾವು ಮ್ಯಾಕ್ಸಿಮಮ್ ಸೀಡಲ್ಲಿ ಟರ್ಮ್ ಯೂಸ್ ಮಾಡ್ತೀವಿ, ಡಾರ್ಮೆನ್ಸಿ ಅಂತೇಳಿ. ಯಾವಾಗ ಸೀಡು ಮೆಚ್ಯೂರ್ ಆಗುತ್ತೆ, ಇಟ್ಸ್ ವಾಟರ್ ಕಂಟೆಂಟ್ ಈಸ್ ರೆಡ್ಯೂಸ್ಡ್ ಅಂಡ್ seeds become relatively dry, metabolical activity slow down and reaches the state of inactivity. That one is considered as dormancy ಅಂತ ಹೇಳಿ ಕರಿತೀವಿ. ಓಕೆ, ಇದು ನಾವು ಸೀಡ್ ಅಲ್ಲಿ ನೋಡುವಂತ ಇಂಪಾರ್ಟೆಂಟ್ ಕ್ಯಾರೆಕ್ಟರ್ಸ್. ಓಕೆ, ನೆಕ್ಸ್ಟ್ ಇನ್ನೊಂದು ಪಾಯಿಂಟ್ ನೋಡ್ತೀರಾ ಅಂದ್ರೆ, ದಟ್ ಪಾಯಿಂಟ್ ಈಸ್ ಇಂಪಾರ್ಟೆನ್ಸ್ ಆಫ್ ಸೀಡ್ಸ್. ಇಂಪಾರ್ಟೆನ್ಸ್ ಆಫ್ ಸೀಡ್ಸ್ ನಾವು ಅಬ್ಸರ್ವ್ ಮಾಡ್ತೀವಿ ಅಂದ್ರೆ ಕೆಲವೊಂದು ಪಾಯಿಂಟ್ಸ್ ಬರುತ್ತೆ. ಫಸ್ಟ್ ಒನ್ ಪೆರಿನೇಷನ್, second one dispersal, third one reserve food material, the seed which act as a reserve food material, variation because they are participated in sexual reproduction, storage and agricultural purpose. These are the importance of seeds anteli kariತೀವಿ. First one perination, dispersal, reserve food material, variation, storage, agriculture purpose. ನೆಕ್ಸ್ಟ್ ಇದ್ರ ಕೆಳಗೆ ಇನ್ನೊಂದು ವರ್ಡ್ ಇದೆ ನೋಡಿ, ಅಥವಾ ಇನ್ನೊಂದು ಪಾಯಿಂಟ್ ಇದೆ. ದಿ ಸೀಡ್ಸ್ ಲಿವ್ ಫಾರ್ ಸೆವರಲ್ ಇಯರ್ಸ್. ಸೆವರಲ್ ಇಯರ್ಸ್ ಏನಾಗುತ್ತೆ, ಸೀಡ್ಸ್ ಸರ್ವೈವ್ ಆಗುತ್ತೆ. ಸೀಡ್ಸ್ ಆಫ್ ಎ ಲಾರ್ಜ್ ನಂಬರ್ ಆಫ್ ಸ್ಪೀಶೀಸ್ ಲಿವ್ ಫಾರ್ ಸೆವರಲ್ ಇಯರ್ಸ್. ಓಕೆ, ಇಲ್ಲಿ ನೋಡಿ ದಿ ಬೆಸ್ಟ್ ಎಕ್ಸಾಂಪಲ್ ಲುಪಿನಸ್ ಆರ್ಕಿಟಿಕಸ್ ವಿಚ್ ಶೋ 10 years ಆಫ್ ಡಾರ್ಮೆನ್ಸಿ. 10 years ಆಫ್ ಡಾರ್ಮೆನ್ಸಿ ನಾವೇನ್ ಮಾಡ್ತೀವಿ ಅಂದ್ರೆ ಈ ಸ್ಪೀಶೀಸ್ ಅಲ್ಲಿ ನಾವು ಅಬ್ಸರ್ವ್ ಮಾಡ್ತೀವಿ. ಅದೇ ಪಾಯಿಂಟ್ ನೋಡಿ, ದಿ oldest is that of a lupinus excavated from the Arctic tundra. The seed germinated and flowered after an estimated record of 10,000 years of dormancy. ಈ ಪಾಯಿಂಟ್ ನೋಡ್ಕೊಳ್ಳಿ, 10,000 years of dormancy. That's why the seeds of a large number of species live for several years. Live for several years ಅಂತ ನಾವೇನ್ ಮಾಡ್ತೀವಿ, ಇಂಡಿಕೇಟ್ ಮಾಡ್ತೀವಿ. ದಿಸ್ ಒನ್ ಈಸ್ ಅನ್ ಬೆಸ್ಟ್ ಎಕ್ಸಾಂಪಲ್. ಇದನ್ನ ನಾವು ಬೆಸ್ಟ್ ಎಕ್ಸಾಂಪಲ್ ಆಗಿ ನೆನ್ಪಡಿ ಚೂಸ್ ಮಾಡ್ತೀವಿ. ಓಕೆ,
ಇದಿಷ್ಟು ನಾವು ಸ್ಟಡಿ ಮಾಡಿದ್ದು ಯಾವ್ದ್ರ ಬಗ್ಗೆ ಅಂದ್ರೆ ಸೀಡ್ಸ್ ಬಗ್ಗೆ. ಹಾಗೆ ಒಂದು ಲೈನ್ ನಲ್ಲಿ ಕನ್ಕ್ಲೂಷನ್ ತಗೊಂತೀರಾ ಅಂದ್ರೆ ಸೀಡ್ಸ್ ಅಲ್ಲಿ ಆಲ್ಬ್ಯುಮಿನಸ್ ನೋಡಿದ್ರಿ, ನಾನ್ ಆಲ್ಬ್ಯುಮಿನಸ್ ನೋಡಿದ್ರಿ, ಪ್ಯಾರಿಸ್ಪರ್ಮ್ ನೋಡಿದ್ರಿ, ಇಂಟೆಗ್ಯುಮೆಂಟ್ ಏನಾಗಿ ಕನ್ವರ್ಟ್ ಆಯಿತು, ದಟ್ ಮೀನ್ಸ್ ಸೀಡ್ ಕೋಟು, ಅಗೇನ್ ಡಾರ್ಮಿನ್ಸಿ ಅಂತ ಪಾಯಿಂಟ್ ಇಂಪಾರ್ಟೆನ್ಸ್ ನ ಸ್ಟಡಿ ಮಾಡಿದಿರ. ನೆಕ್ಸ್ಟ್ ನೋಡುವಂತ ಪಾಯಿಂಟ್ ಯಾವುದಂದ್ರೆ ದಟ್ ಈಸ್ ಫ್ರೂಟ್. ನಿಮಗೆ ಗೊತ್ತಿದೆ ಓವರಿ ಡೆವಲಪ್ಸ್ ಇಂಟು ಫ್ರೂಟ್ ಆಗೇನಾಗುತ್ತೆ ಡೆವಲಪ್ ಆಗುತ್ತೆ. ಓವರಿ ಈಸ್ ಡೆವಲಪ್ ಇಂಟು ಫ್ರೂಟ್ ಆಗೇನಾಯ್ತು ಡೆವಲಪ್ ಆಯಿತು. ದಿ ವಾಲ್ ಆಫ್ ದಿ ಓವರಿ ಅಂದ್ರೆ ನೀವು ಓವರಿಲಿ ಏನು ವಾಲ್ ಲೇಯರ್ ನೋಡ್ತೀರಾ, ದಿ ವಾಲ್ ಆಫ್ ದಿ ಓವರಿ ಡೆವಲಪ್ಸ್ ಇಂಟು ವಾಲ್ ಆಫ್ ಫ್ರೂಟ್. ವಾಲ್ ಆಫ್ ದಿ ಓವರಿ ಡೆವಲಪ್ಸ್ ಇಂಟು ವಾಲ್ ಆಫ್ ದಿ ಫ್ರೂಟ್. ದಟ್ ಒನ್ ಈಸ್ ಕಾಲ್ಡ್ ಪೆರಿಕಾರ್ಪ್ ಅಂತೇಳಿ ಕರಿತೀವಿ. ದಟ್ ಒನ್ ಈಸ್ ಕಾಲ್ಡ್ ಪೆರಿಕಾರ್ಪ್ ಅಂತೇಳಿ ನಾವೇನ್ ಮಾಡ್ತೀವಿ ಟರ್ಮ್ ನ ಯೂಸ್ ಮಾಡ್ತೀವಿ. ದಟ್ ಪೆರಿಕಾರ್ಪ್ ಕನ್ಸಿಸ್ಟ್ 3 parts. ಇಲ್ಲಿ ಪಾಯಿಂಟ್ ನೋಡಿ, ಓವರಿ ಇಸ್ ಡೆವಲಪ್ಡ್ ಇಂಟು ಫ್ರೂಟ್. ಓಕೆ, ದಿ ವಾಲ್ ಆಫ್ ದಿ ಓವರಿ ಡೆವಲಪ್ಸ್ ಇಂಟು ದಿ ವಾಲ್ ಆಫ್ ದಿ ಫ್ರೂಟ್ ಆಗೇನಾಯ್ತು ಡೆವಲಪ್ ಆಯ್ತು. ದಟ್ ಫಿನಾಮಿನನ್ ಇಸ್ ಕಾಲ್ಡ್ ಪೆರಿಕಾರ್ಪ್ ಅಂತೇಳಿ ಕರಿತೀವಿ. ದಟ್ ಪೆರಿಕಾರ್ಪ್ ಆರ್ ಡಿವೈಡೆಡ್ ಇಂಟು 3 parts: ಎಪಿಕಾರ್ಪ್, ಮಿಸೋಕಾರ್ಪ್, ಎಂಡೋಕಾರ್ಪ್. ಎಪಿಕಾರ್ಪ್, ಮಿಸೋಕಾರ್ಪ್, ಎಂಡೋಕಾರ್ಪ್ ಆಗಿ ಏನ್ ಮಾಡ್ತೀವಿ ಡಿವೈಡ್ ಮಾಡ್ತೀವಿ. ಎಪಿಕಾರ್ಪ್ ಅಂದ ಕೂಡಲೇ ಸ್ಕಿನ್ ಆಫ್ ಫ್ರೂಟ್ಸ್ ಔಟರ್ ಲೇಯರ್ ನ ನೋಡ್ತೀರಾ, ದಟ್ ಒನ್ ಇಸ್ ಕಾಲ್ಡ್ ಎಪಿಕಾರ್ಪ್ ಅಂತೇಳಿ ಕರಿತೀವಿ. ಸೆಕೆಂಡ್ ಒನ್ ಮಿಸೋಕಾರ್ಪ್, ಮಿಡಲ್ ಫ್ಲೆಶಿ ಅಂಡ್ ಪಲ್ಪಿ ಪಾರ್ಟ್. ಏನು ಫ್ಲೆಶಿ ಪಾರ್ಟ್ ಇರುತ್ತೆ ದಟ್ ಒನ್ ಇಸ್ ಕಾಲ್ಡ್ ಮಿಸೋಕಾರ್ಪ್ ಅಂತೇಳಿ ಕರಿತೀವಿ. ನೆಕ್ಸ್ಟ್ ಒನ್ ಎಂಡೋಕಾರ್ಪ್, ಇನ್ನರ್ ಮೋಸ್ಟ್ ಪೋರ್ಷನ್ ದಟ್ ಸರೌಂಡ್ಸ್ ದಿ ಸೀಡ್ಸ್. ದಟ್ ಒನ್ ಈಸ್ ಕನ್ಸಿಡರ್ಡ್ ಆಸ್ ಎಂಡೋಕಾರ್ಪ್ ಅಂತೇಳಿ ಏನ್ ಮಾಡ್ತೀವಿ ಇಂಡಿಕೇಟ್ ಮಾಡ್ತೀವಿ. ದೀಸ್ ಆರ್ ದಿ 3 part ಆರ್ 3 ಲೇಯರ್ಸ್ ಅಂತೇಳಿ ಕರಿತೀವಿ. ಯಾವ್ದು ಪೆರಿಕಾರ್ಪ್ ಇಂದು ಎಪಿಕಾರ್ಪ್, ಮಿಸೋಕಾರ್ಪ್, ಎಂಡೋಕಾರ್ಪ್. ಓಕೆ, ಎಪಿಕಾರ್ಪ್ ಈಸ್ ಸ್ಕಿನ್ ಆಫ್ ದಿ ಫ್ರೂಟ್ಸ್, ಮಿಸೋಕಾರ್ಪ್ ಮೀನ್ಸ್ ಮಿಡಲ್ ಫ್ಲೆಶಿ ಅಂಡ್ ಪಲ್ಪಿ ಪಾರ್ಟ್, ಎಂಡೋಕಾರ್ಪ್ ಮೀನ್ಸ್ ಇನ್ನರ್ ಮೋಸ್ಟ್ ಪೋರ್ಷನ್ ದಟ್ ಸರೌಂಡ್ಸ್ ದಿ ಸೀಡ್ಸ್. ಓಕೆ, ಅದೇ ತರ ಕ್ಯಾರೆಕ್ಟರ್ಸ್ ನ ಕಂಟಿನ್ಯೂ ಮಾಡ್ತೀರಾ ಅಂದ್ರೆ ಫ್ರೂಟ್ಸ್ ಇಂದು. ಫ್ರೂಟ್ಸ್ ಅಲ್ಲಿ ನಾವು ನೋಡ್ತಾ ಹೋದ್ರೆ ಒನ್ ಇಸ್ ಕಾಲ್ಡ್ ಟ್ರೂ ಫ್ರೂಟ್ಸ್ ಅಂಡ್ ಅನದರ್ ಒನ್ ಇಸ್ ಕಾಲ್ಡ್ ಫಾಲ್ಸ್ ಫ್ರೂಟ್ಸ್ ಅಂತ ಹೇಳಿ ಕರಿತೀವಿ. ಒನ್ ಇಸ್ ಕಾಲ್ಡ್ ಟ್ರೂ ಫ್ರೂಟ್ಸ್ ಅಂಡ್ ಅನದರ್ ಒನ್ ಇಸ್ ಕಾಲ್ಡ್ ಫಾಲ್ಸ್ ಫ್ರೂಟ್ಸ್ ಅಂತ ಹೇಳಿ ಕರಿತೀವಿ. ಟ್ರೂ ಫ್ರೂಟ್ಸ್ ಅಂದ್ರೆ ದಿ ಓವರಿ ವಿಚ್ ಪ್ರೊಡ್ಯೂಸಸ್ ದಿ ಫ್ರೂಟ್, ದಟ್ ಒನ್ ಇಸ್ ಕಾಲ್ಡ್ ಟ್ರೂ ಫ್ರೂಟ್ಸ್ ಅಂತ ಹೇಳಿ ಕರಿತೀವಿ. ಮೋಸ್ಟ್ ಫ್ರೂಟ್ಸ್ ಡೆವಲಪ್ ಓನ್ಲಿ ಫ್ರಮ್ ದಿ ಓವರಿ, ದಟ್ ಫ್ರೂಟ್ಸ್ ಆರ್ ಕನ್ಸಿಡರ್ಡ್ ಆಸ್ ಎ ಟ್ರೂ ಫ್ರೂಟ್ಸ್ ಅಂತ ಹೇಳಿ ಕರಿತೀವಿ. ಓವರಿಯಿಂದನೇ ಕಂಪ್ಲೀಟ್ ಫ್ರೂಟ್ ಫಾರ್ಮೇಶನ್ ಆಗಿದ್ರೆ ದಟ್ ಫ್ರೂಟ್ ಈಸ್ ಕನ್ಸಿಡರ್ಡ್ ಆಸ್ ಟ್ರೂ ಫ್ರೂಟ್ಸ್ ಅಂತ ಹೇಳಿ ಕರಿತೀವಿ. ಸಮ್ ಟೈಮ್ ದಿ ಥಾಲಮಸ್ ವಿಚ್ ಈಸ್ ಹೆಲ್ಪ್ಫುಲ್ ಫಾರ್ ಫಾರ್ಮೇಶನ್ ಆಫ್ ಫ್ರೂಟ್ಸ್, ದಟ್ ಫ್ರೂಟ್ಸ್ ಆರ್ ಕನ್ಸಿಡರ್ಡ್ ಆಸ್ ಫಾಲ್ಸ್ ಫ್ರೂಟ್ಸ್ ಅಂತ ಹೇಳಿ ಕರಿತೀವಿ. ನೋಡಿ ಇಂಡಿಕೇಟ್ ಮಾಡಿದೀವಿ ಇಲ್ಲಿ. ದಿ ಫ್ಯೂ ಸ್ಪೀಶೀಸ್ ಸಚ್ ಆಸ್ ಆಪಲ್, ಸ್ಟ್ರಾಬೆರಿ, ಕ್ಯಾಶ್ಯೂ. ದಿ ಥಾಲಮಸ್ ಆಲ್ಸೋ ಕಾಂಟ್ರಿಬ್ಯೂಟ್ಸ್ ಟು ಫ್ರೂಟ್ ಫಾರ್ಮೇಶನ್. ಥಾಲಮಸ್ ಏನಾಗ್ತಿದೆ ಫ್ರೂಟ್ ಫಾರ್ಮೇಶನ್ ಗೆ ಸಪೋರ್ಟ್ ಮಾಡ್ತಿದೆ. ದಟ್ಸ್ ವೈ ದ ಟೈಪ್ ಆಫ್ ಫ್ರೂಟ್ಸ್ ಆರ್ ಕನ್ಸಿಡರ್ಡ್ ಆಸ್ ಫಾಲ್ಸ್ ಫ್ರೂಟ್ಸ್ ಅಂತ ಹೇಳಿ ಕರಿತೀವಿ. ಫಸ್ಟ್ ಒನ್ ಟ್ರೂ ಫ್ರೂಟ್ಸ್ ಅಂದ್ರೆ ಮೋಸ್ಟ್ ಫ್ರೂಟ್ಸ್ ಡೆವಲಪ್ ಓನ್ಲಿ ಫ್ರಮ್ ದಿ ಓವರಿ. ಓವರಿಯಿಂದನೇ ಫ್ರೂಟ್ ಡೆವಲಪ್ ಆಗಿತ್ತು, ದಟ್ ಒನ್ ಇಸ್ ಕಾಲ್ಡ್ ಟ್ರೂ ಫ್ರೂಟ್ಸ್. ಫ್ರೂಟ್ ಫಾರ್ಮೇಶನ್ ಗೆ ಥಾಲಮಸ್ ಸಪೋರ್ಟ್ ಮಾಡ್ತು ಅಂದ್ರೆ ದಟ್ ಒನ್ ಇಸ್ ಕನ್ಸಿಡರ್ಡ್ ಆಸ್ ಎ ಫಾಲ್ಸ್ ಫ್ರೂಟ್ಸ್ ಅಂತೇಳಿ ನಾವೇನ್ ಮಾಡ್ತೀವಿ ಇಂಡಿಕೇಟ್ ಮಾಡ್ತೀವಿ. ನೆಕ್ಸ್ಟ್ ನೋಡಿ, ಅದರ ಕೆಳಗೆ ಇನ್ನೂ ಒಂದು ಥಿಂಗ್ ಇದೆ, ಪಾರ್ಥೆನೋಕಾರ್ಪಿಕ್ ಫ್ರೂಟ್ಸ್ ಅಂತೇಳಿ ಕರಿತೀವಿ. ಇದು 1 mark ಅಥವಾ 2 mark ಇಂಪಾರ್ಟೆಂಟ್ ಕ್ವೆಶ್ಚನ್. ಪಾರ್ಥೆನೋಕಾರ್ಪಿಕ್ ಫ್ರೂಟ್ಸ್ ಅಂದ್ರೆ ಇನ್ ಫ್ಯೂ ಸ್ಪೀಶೀಸ್ in which fruits develop without fertilization. Fruits develop without fertilization. That one is considered as a ಪಾರ್ಥೆನೋಕಾರ್ಪಿಕ್ ಫ್ರೂಟ್ಸ್ ಅಂತೇಳಿ ಕರಿತೀವಿ. ಇದಕ್ಕೆ ಇನ್ನೂ ಒಂದು ಪಾಯಿಂಟ್ ನಾವು ಆಡ್ ಮಾಡ್ತೀವಿ ಅಂದ್ರೆ ದಿ ಪಾರ್ಥೆನೋಕಾರ್ಪಿಕ್ ಫ್ರೂಟ್ಸ್ ಆರ್ ಸೀಡ್ಲೆಸ್. ಪಾರ್ಥೆನೋಕಾರ್ಪಿಕ್ ಫ್ರೂಟ್ಸ್ ಆರ್ ಸೀಡ್ಲೆಸ್ ಅಂತ ನಾವೇನ್ ಮಾಡ್ತೀವಿ ಇಂಡಿಕೇಟ್ ಮಾಡ್ತೀವಿ. ಬೆಸ್ಟ್ ಎಕ್ಸಾಂಪಲ್ ಅಂದ್ರೆ ಬನಾನನ, ಇನ್ನು ನಂಬರ್ ಆಫ್ ಎಕ್ಸಾಂಪಲ್, ಪೈನಾಪಲ್ ನ ಎಕ್ಸಾಂಪಲ್ ಆಗಿ ನಾವೇನ್ ಮಾಡೋದು ಯೂಸ್ ಮಾಡಬಹುದು. ಇದೇ ತರ ನಂಬರ್ ಆಫ್ ಫ್ರೂಟ್ಸ್ ಗಳನ್ನ ನಾವೇನ್ ಮಾಡಬಹುದು ಪಾರ್ಥೆನೋಕಾರ್ಪಿಕ್ ಫ್ರೂಟ್ಸ್ ಗೆ ಎಕ್ಸಾಂಪಲ್ ಆಗಿ ಚೂಸ್ ಮಾಡಬಹುದು. ಡೆಫಿನೇಷನ್ ಇಸ್ ಸಿಂಪಲ್, ದಿ ಫ್ರೂಟ್ಸ್ ಡೆವಲಪ್ ವಿತೌಟ್ ಫರ್ಟಿಲೈಸೇಷನ್. ಫ್ರೂಟ್ಸ್ ಡೆವಲಪ್ ವಿತೌಟ್ ಫರ್ಟಿಲೈಸೇಷನ್, ದಟ್ ಫ್ರೂಟ್ಸ್ ಆರ್ ಕನ್ಸಿಡರ್ಡ್ ಆಸ್ ಪಾರ್ಥೆನೋಕಾರ್ಪಿಕ್ ಫ್ರೂಟ್ಸ್ ಅಂತ ಹೇಳಿ ಕರಿತೀವಿ. ಓಕೆ, ಇದಕ್ಕೆ ಇನ್ನೂ ಒಂದು ನೇಮ್ ಹಾಕಿದ್ರೆ ದಿ ಪಾರ್ಥೆನೋಕಾರ್ಪಿಕ್ ಫ್ರೂಟ್ಸ್ ಆರ್ ಸೀಡ್ಲೆಸ್ ಅಂತ ನಾವೇನ್ ಮಾಡ್ತೀವಿ ಇಂಡಿಕೇಟ್ ಮಾಡ್ತೀವಿ. ಎಕ್ಸಾಂಪಲ್ ಬನಾನಾ, ಪೈನಾಪಲ್, ಇದೇ ತರ ನಂಬರ್ ಆಫ್ ಎಕ್ಸಾಂಪಲ್ ನಾವೇನ್ ಮಾಡಬಹುದು ಯೂಸ್ ಮಾಡಬಹುದು. ಇದು ಒಂದು ಟರ್ಮ್ ನಾವು ಫ್ರೂಟ್ಸ್ ಅಲ್ಲಿ ಯೂಸ್ ಮಾಡೋದು. ನೆಕ್ಸ್ಟ್ ನೋಡಿ, ಇಲ್ಲೊಂದು ಟರ್ಮ್ ಹಾಕಿದೀನಿ, ಆರ್ಕಿಡ್.
Orchid fruits are one such category and each fruit contain thousands of seeds. Thousands of seeds ಏನಾಗುತ್ತೆ ಆರ್ಕಿಡ್ ಫ್ರೂಟ್ಸ್ ಅಲ್ಲಿ ನಾವೇನ್ ಮಾಡ್ತೀವಿ ಅಬ್ಸರ್ವ್ ಮಾಡ್ತೀವಿ. ಇದ್ರ ಬಗ್ಗೆ ನಾವು ನೆಕ್ಸ್ಟ್ ಡಿಸ್ಕಸ್ ಮಾಡೋಣ. ಇದು ಆರ್ಕಿಡ್ಸ್ ಆಫ್ ಫ್ರೂಟ್ಸ್ ಆರ್ ಒನ್ ಸಚ್ ಕೆಟಗರಿ ಅಂಡ್ ಈಚ್ ಫ್ರೂಟ್ ಕಂಟೈನ್ ಥೌಸಂಡ್ಸ್ ಆಫ್ ಟೈನಿ ಸೀಡ್ಸ್ ಏನಾಗಿರುತ್ತೆ ಪ್ರೆಸೆಂಟ್ ಇರುತ್ತೆ. ಓಕೆ, ಇದು ನಾವು ಫ್ರೂಟ್ಸ್ ಬಗ್ಗೆ ನೋಡುವಂತ ಇನ್ಫಾರ್ಮೇಶನ್. ದಿ ಓವರಿ ಇಸ್ ಡೆವಲಪ್ಡ್ ಇನ್ ಟು ಫ್ರೂಟ್ಸ್. ದಿ ವಾಲ್ ಆಫ್ ದಿ ಓವರಿ, ಇಲ್ಲಿ ನೋಡಿ ಪಾಯಿಂಟ್ ಇನ್ನು ಡಿಸ್ಕಸ್ ಮಾಡಿದ್ರ, ದಿ ವಾಲ್ ಆಫ್ ದಿ ಓವರಿ ಡೆವಲಪ್ಸ್ ಇನ್ ಟು ದಿ ವಾಲ್ ಆಫ್ ಫ್ರೂಟ್ ಆಗಿ ಡೆವಲಪ್ ಆಗುತ್ತೆ. ದಟ್ ಒನ್ ಇಸ್ ಕಾಲ್ಡ್ ಪೆರಿಕಾರ್ಪ್ ಅಂತೇಳಿ ಕರಿತೀವಿ. ಟ್ರೂ ಫ್ರೂಟ್ಸ್ ಆಯ್ತು, ಫಾಲ್ಸ್ ಫ್ರೂಟ್ಸ್ ಆಯ್ತು, ಪಾರ್ಥೆನೋಕಾರ್ಪಿಕ್ ಫ್ರೂಟ್ಸ್ ಆಯ್ತು. ಓಕೆ, ನೆಕ್ಸ್ಟ್ ನೋಡಿ ಅಪೋಮಿಕ್ಸಿಸ್ ಅಂಡ್ ಪಾಲಿಎಂಬ್ರಿಯೋನಿ. ಅಪೋಮಿಕ್ಸಿಸ್ ಅಂಡ್ ಪಾಲಿಎಂಬ್ರಿಯೋನಿ. ಅಪೋಮಿಕ್ಸಿಸ್ ಮೀನ್ಸ್ ಸೀಡ್ಸ್ ಆರ್ ಪ್ರೊಡ್ಯೂಸ್ಡ್. ಯಾರು ಪ್ರೊಡ್ಯೂಸ್ ಆಗಿರೋದು? ಸೀಡ್ಸ್ ಆರ್ ಪ್ರೊಡ್ಯೂಸ್ಡ್ ವಿತೌಟ್ ಇನ್ವಾಲ್ವ್ಮೆಂಟ್ ಆಫ್ ಫರ್ಟಿಲೈಸೇಷನ್ ಅಂಡ್ ಮಿಯೋಸಿಸ್. ಇಲ್ಲಿ ನೋಡಿ ನಿಮಗೆ ಎರಡು ಟರ್ಮ್ ಸಿಗ್ತಾ ಇದೆ. ಫ್ರೂಟ್ಸ್ ಆರ್ ಡೆವಲಪ್ ವಿತೌಟ್ ಫರ್ಟಿಲೈಸೇಷನ್, ಪಾರ್ಥೆನೋಕಾರ್ಪಿ. ಸೀಡ್ಸ್ ಆರ್ ಪ್ರೊಡ್ಯೂಸ್ಡ್ ವಿತೌಟ್ ಫರ್ಟಿಲೈಸೇಷನ್ ಅಂಡ್ ಮಿಯೋಸಿಸ್, ಅಪೋಮಿಕ್ಸಿಸ್. ಫ್ರೂಟ್ಸ್ ಆರ್ ಡೆವಲಪ್ ವಿತೌಟ್ ಫರ್ಟಿಲೈಸೇಷನ್, ಪಾರ್ಥೆನೋಕಾರ್ಪಿ. ಸೀಡ್ಸ್ ಆರ್ ಡೆವಲಪ್ಡ್ ವಿತೌಟ್ ಫರ್ಟಿಲೈಸೇಷನ್, ಅಪೋಮಿಕ್ಸಿಸ್ ಅಂತ ನಾವೇನ್ ಮಾಡ್ತೀವಿ ಇಂಡಿಕೇಟ್ ಮಾಡ್ತೀವಿ. ಓಕೆ, ಇಲ್ಲಿ ನೋಡಿ ಪಾಯಿಂಟ್. ನಾವು ಈಗ ಅಪೋಮಿಕ್ಸಿಸ್ ನಲ್ಲಿ ಒಂದು ಲೈನ್ ಎಕ್ಸ್ಟ್ರಾ ನಾವು ಪಾಯಿಂಟ್ ಇಲ್ಲಿ ನೋಡೋದಾರೆ, ದಿ ಸೀಡ್ಸ್ ಫ್ರಮ್ ದಿ ಮ್ಯಾಟರ್ನಲ್ ಟಿಶ್ಯೂ. ಸೀಡ್ಸ್ ಫ್ರಮ್ ದಿ ಮ್ಯಾಟರ್ನಲ್ ಟಿಶ್ಯೂ ಆಫ್ ದಿ ಓವ್ಯೂಲ್. ಓವ್ಯೂಲ್ ಅಲ್ಲಿ ನೀವು ಮ್ಯಾಟರ್ನಲ್ ಟಿಶ್ಯೂಸ್ ನ ಅಬ್ಸರ್ವ್ ಮಾಡ್ತೀರಾ. ಈ ಮ್ಯಾಟರ್ನಲ್ ಟಿಶ್ಯೂ ಏನ್ ಮಾಡುತ್ತೆ ಅಂದ್ರೆ ಮಿಯೋಸಿಸ್ ಅಂಡ್ ಫರ್ಟಿಲೈಸೇಷನ್ ಪ್ರೋಸೆಸ್ ಏನ್ ಮಾಡುತ್ತೆ ಅವಾಯ್ಡ್ ಮಾಡುತ್ತೆ. ಪಾಯಿಂಟ್ ನೀಟಾಗಿ ಕ್ಯಾಚ್ ಮಾಡಿ, ನಾನು ಇಲ್ಲಿ ಇಂಡಿಕೇಟ್ ಮಾಡಿಲ್ಲ ಅದನ್ನ. ಏನು ನೀವು ಓವ್ಯೂಲ್ಸ್ ಅಲ್ಲಿ ಮ್ಯಾಟರ್ನಲ್ ಟಿಶ್ಯೂ ನೋಡ್ತೀರಾ. ಈಗ ಫಾರ್ ಎಕ್ಸಾಂಪಲ್ ಇಟ್ ಈಸ್ ಅನ್ ಡಯಾಗ್ರಾಮ್ ಆಫ್ ಓವ್ಯೂಲ್. ಈ ಓವ್ಯೂಲ್ ಅಲ್ಲಿ ಏನು ಮ್ಯಾಟರ್ನಲ್ ಟಿಶ್ಯೂಸ್ ಅಬ್ಸರ್ವ್ ಮಾಡ್ತೀರಾ, ಈ ಮ್ಯಾಟರ್ನಲ್ ಟಿಶ್ಯೂ ಏನಾಗುತ್ತೆ, ದೇ ಅವಾಯ್ಡ್ ಪ್ರೋಸೆಸ್ ಆಫ್ ಫರ್ಟಿಲೈಸೇಷನ್, ಮಿಯೋಸಿಸ್ ನಾವು ಏನ್ ಮಾಡುತ್ತೆ ಅವಾಯ್ಡ್ ಮಾಡುತ್ತೆ. ಹಾಗಾಗಿ ದಿ ಸೀಡ್ ಆರ್ ಪ್ರೊಡ್ಯೂಸ್ಡ್ ವಿತೌಟ್ ಇನ್ವಾಲ್ವ್ಮೆಂಟ್ ಆಫ್ ಫರ್ಟಿಲೈಸೇಷನ್ ಅಂಡ್ ಮಿಯೋಸಿಸ್. ದಟ್ ಒನ್ ಈಸ್ ಕನ್ಸಿಡರ್ಡ್ ಆಸ್ ಅಪೋಮಿಕ್ಸಿಸ್ ಅಂತೇಳಿ ನಾವೇನ್ ಮಾಡ್ತೀವಿ ಇಂಡಿಕೇಟ್ ಮಾಡ್ತೀವಿ. ಇದಕ್ಕೆ ಎಕ್ಸಾಂಪಲ್ ನೋಡಿದರೆ ಫೌಂಡ್ ಇನ್ ಜನರಾ ಆಫ್ ರ್ಯೂಬಸ್ ಮತ್ತೆ ಪೋವಾದಲ್ಲಿ ನಾವೇನ್ ಮಾಡ್ತೀವಿ ಅಪೋಮಿಕ್ಸಿಸ್. ಇದೇ ತರ ನಂಬರ್ ಆಫ್ ಪ್ಲಾಂಟ್ಸ್ ಅಲ್ಲಿ ನಾವೇನ್ ಮಾಡಬಹುದು ಅಪೋಮಿಕ್ಸಿಸ್ ಪ್ರೋಸೆಸ್ ಏನ್ ಮಾಡ್ತೀವಿ ಅಬ್ಸರ್ವ್ ಮಾಡ್ತೀವಿ. ಇದು ಒಂದಾಯ್ತು. ಸೆಕೆಂಡ್ ಒನ್ ಇಸ್ ಪಾಲಿಎಂಬ್ರಿಯೋನಿ. ಪಾಲಿಎಂಬ್ರಿಯೋನಿ ಅಂದ ಕೂಡಲೇ ಇಲ್ಲಿ ನೋಡಿ ಡೆಫಿನೇಷನ್ ಇದೆ ಪಾಲಿಎಂಬ್ರಿಯೋನಿಗೆ. ಅಕರೆನ್ಸ್ ಆಫ್ ಮೋರ್ ದ್ಯಾನ್ ಒನ್ ಎಂಬ್ರಿಯೋ ಇನ್ ಎ ಸೀಡ್. ಡೆಫಿನೇಷನ್ ನೋಡಿ, ಅಕರೆನ್ಸ್ ಆಫ್ more than one embryo in a seed is referred as polyembryony. Example is citrus. More than one embryo in a seed is referred as polyembryony ಅಂತೇಳಿ ಕರಿತೀವಿ. ಯಾವ ತರ ಪಾಲಿಎಂಬ್ರಿಯೋನಿ ಆಗ್ಬೋದು ಅಂದ್ರೆ, ಫಾರ್ ಎಕ್ಸಾಂಪಲ್ ಎಂಬ್ರಿಯೋ ಸ್ಯಾಕ್ ನೋಡಿದೀರ, ನೀವು ಇಲ್ಲಿ ಇಂಡಿಕೇಟ್ ಮಾಡ್ತೀರ ಅಂದ್ರೆ ಇಟ್ ಈಸ್ ಅನ್ ಎಂಬ್ರಿಯೋ ಸ್ಯಾಕ್. ಚಲಾಜಲ್ ಎಂಡ್, ಮೈಕ್ರೋಪೈಲಾರ್ ಎಂಡ್ ಅಂತ ಇಂಡಿಕೇಟ್ ಮಾಡ್ತೀವಿ. ಸೆಲ್ ಬಗ್ಗೆನೂ ನಿಮಗೆ ಐಡಿಯಾ ಇದೆ. ಎಗ್ ಸೆಲ್ಲು, ಸಿನರ್ಜಿಟ್ಸು, ಪೋಲಾರ್ ನ್ಯೂಕ್ಲಿಯೈ, ಆಂಟಿಪೋಡಾಲ್ಸ್ ಅಂತೇಳಿ ಏನ್ ಮಾಡ್ತೀವಿ ಇಂಡಿಕೇಟ್ ಮಾಡ್ತೀವಿ. ಓಕೆ, ಇಲ್ಲಿ ನೋಡಿ ಪಾಲಿಎಂಬ್ರಿಯೋನಿಗೆ ಡೆಫಿನೇಷನ್ ಅಂದ್ರೆ ಅಕರೆನ್ಸ್ ಆಫ್ ಮೋರ್ ದ್ಯಾನ್ ಒನ್ ಎಂಬ್ರಿಯೋ ಇನ್ ಎ ಸೀಡ್ ಇಸ್ ರೆಫರ್ಡ್ ಆಸ್ ಪಾಲಿಎಂಬ್ರಿಯೋನಿ. ಕೆಲವೊಂದು ಟೈಮ್ ಏನಾಗುತ್ತೆ ಸೀಡ್ ನೊಳಗೆ ಮೆನಿ ಎಂಬ್ರಿಯೋ ಫಾರ್ಮೇಶನ್ ಆಗುತ್ತೆ. ಈಗ ಇದನ್ನ ಎಂಬ್ರಿಯೋ ಸ್ಯಾಕ್. ಈ ಎಂಬ್ರಿಯೋ ಸ್ಯಾಕ್ ಅಲ್ಲಿ ಏನಾಗುತ್ತೆ, ಎಕ್ಸೆಪ್ಟ್ ಎಗ್ ಸೆಲ್, ದಿ ರಿಮೈನಿಂಗ್ ಸೆಲ್ ವಿಚ್ ಪ್ರೊಡ್ಯೂಸಸ್, ಎಂಬ್ರಿಯೋನ ಪ್ರೊಡ್ಯೂಸ್ ಮಾಡುವಂತ ಕೆಪಾಸಿಟಿ ಇದೆ. ಆಗ ಏನಾಗುತ್ತೆ ಮೋರ್ ದ್ಯಾನ್ ಒನ್ ಎಂಬ್ರಿಯೋ ಬರುತ್ತೆ. ಒಂದು ಪಾಸಿಬಿಲಿಟಿ. ಸಮ್ ಟೈಮ್ ವಿತ್ ಇನ್ ದಿ ಓವ್ಯೂಲ್, we have to observe many number of embryo sac. Within the ovule we have to observe many number of embryo sac present ittu andre again they show polyembryony en madutte execute madutte. That's why polyembryony means occurrence of more than one embryo in a seed is referred as polyembryony antele indicate ಮಾಡ್ತೀವಿ. This is about the last concept, that is the polyembryony. ಟೋಟಲಿ ಇವತ್ತು ನಾವು ಡಿಸ್ಕಸ್ ಮಾಡಿದ್ದು 3 ಇಂಪಾರ್ಟೆಂಟ್ ಕಾನ್ಸೆಪ್ಟ್ ನ ಡಿಸ್ಕಸ್ ಮಾಡಿದೀವಿ. 3 ಇಂಪಾರ್ಟೆಂಟ್ ಕಾನ್ಸೆಪ್ಟ್ಸ್ ಯಾವ್ದು ಅಂದ್ರೆ, ಫಸ್ಟ್ ನಿಮಗೆ ಗೊತ್ತಿದೆ, ದಟ್ ಈಸ್ ಸೀಡ್. ಇಲ್ಲಿದೆ ಕ್ಯಾರೆಕ್ಟರ್ಸು, ಹಾಗೆ ಅಬ್ಸರ್ವ್ ಮಾಡಿ ಸೀಡು. ಅಗೈನ್ ಸೀಡ್ ಅಲ್ಲಿ
ಟೈಪ್ಸ್ ಇಂಡಿಕೇಟ್ ಮಾಡಿದ್ದೀವಿ. ನಾನ್ ಆಲ್ಬುಮಿನಸ್ಸು, ಆಲ್ಬುಮಿನಸ್ಸು ವಿತ್ ಎಕ್ಸಾಂಪಲ್ಲು. ಪೆರಿಸ್ಪರ್ಮ್ ಅಂದರೆ ಏನು, ಪೆರಿಸ್ಪರ್ಮಿಗೆ ಎಕ್ಸಾಂಪಲ್ಲು. ಓಕೆ, ನೆಕ್ಸ್ಟ್ ಅದಾದಮೇಲೆ ಸೀಡ್ ಕೋಟ್ ಯಾವುದರಿಂದ ಬರುತ್ತೆ? ಸೀಡ್ ಕೋಟ್ ಬಂದಿರೋದು ಇಂಟೆಗ್ಯುಮೆಂಟ್ ಇಂದ ಫಾರ್ಮೇಷನ್ ಆಗಿದೆ. ಮೈಕ್ರೋಪೈಲ್ ಅದೇ ಥರ ಉಳ್ಕೊಳ್ಳುತ್ತೆ. ಸೀಡ್ ಯಾವಾಗ ಮೆಚ್ಯೂರ್ ಆಗುತ್ತೆ, ಡಾರ್ಮೆನ್ಸಿಗೆ ರೀಚ್ ಆಗುತ್ತೆ. ನೆಕ್ಸ್ಟು ಫ್ರೂಟ್ ಅಬ್ಸರ್ವ್ ಮಾಡಿದ್ದೀರಾ, ಓವರಿ ಡೆವಲಪ್ಸ್ ಇಂಟು ಫ್ರೂಟ್. ವಾಲ್ ಹೇಗೆ ಬರುತ್ತೆ? ದಿ ವಾಲ್ ಆಫ್ ದಿ ಓವರಿ ಡೆವಲಪ್ಸ್ ಇಂಟು ದಿ ವಾಲ್ ಆಫ್ ದಿ ಫ್ರೂಟ್ ಈಸ್ ಕಾಲ್ಡ್ ಪೆರಿಕಾರ್ಪ್. ಎಪಿಕಾರ್ಪ್ ಇದೆ, ಮಿಸೋಕಾರ್ಪ್ ಇದೆ, ಎಂಡೋಕಾರ್ಪ್ ಇದೆ. ಏನೇನು ರೋಲ್ನ ಮಾಡ್ತಾರೆ ಇಂಡಿಕೇಟ್ ಮಾಡಿದ್ವಿ. ನೆಕ್ಸ್ಟ್ ಅದಾದಮೇಲೆ ಫ್ರೂಟ್ಸಿನ ಟೈಪ್ನ ಅಬ್ಸರ್ವ್ ಮಾಡ್ತಾ ಟ್ರೂ ಫ್ರೂಟ್ಸ್ ಇದೆ. ಓವರಿ ಯಾವಾಗ ಕಂಪ್ಲೀಟಾಗಿ ಫ್ರೂಟಾಗಿ ಡೆವಲಪ್ ಆಗುತ್ತೆ, ಟ್ರೂ ಫ್ರೂಟ್ಸು. ಥಲಾಮಸ್ ಏನಾದ್ರು ಸಪೋರ್ಟ್ ಮಾಡ್ತು ಅಂದರೆ ಫಾಲ್ಸ್ ಫ್ರೂಟ್ಸು. ಅಗೈನ್ ಪಾರ್ಥೆನೋಕಾರ್ಪಿ ಅಂದರೆ ಫ್ರೂಟ್ಸ್ ಡೆವಲಪ್ ವಿತೌಟ್ ಫರ್ಟಿಲೈಸೇಷನ್, ಪಾರ್ಥೆನೋಕಾರ್ಪಿ. ಓಕೆ, ಎಕ್ಸಾಂಪಲ್ಲು. ಅದೇ ಥರ ಸೀಡ್ಸ್ ಆರ್ ಪ್ರೊಡ್ಯೂಸ್ಡ್ ವಿತೌಟ್ ಫರ್ಟಿಲೈಸೇಷನ್, ಅಪೋಮಿಕ್ಸಿಸ್. ನೆಕ್ಸ್ಟ್ ಒನ್ ಪಾಲಿಎಂಬ್ರಿಯೋನಿ. ಮೋರ್ ದ್ಯಾನ್ ಒನ್ ಎಂಬ್ರಿಯೋ ಇನ್ ಎ ಸೀಡ್ ಈಸ್ ರೆಫರ್ಡ್ ಆಸ್ ಪಾಲಿಎಂಬ್ರಿಯೋನಿ. ಹೇಗೆ ಪಾಲಿಎಂಬ್ರಿಯೋನಿ ಬರುತ್ತೆ ಅದು ನಿಮಗೆ ಐಡಿಯಾ ಗೊತ್ತಾಗಿದೆ. ದಿಸ್ ಇಸ್ ಅಬೌಟ್ ದಿ ಟುಡೇಸ್ ಟಾಪಿಕ್.